ಅವ್ರು ಹೇಳಿದ್ದೇ ಪ್ಲಾನು, ಅವ್ರು ಮಾಡಿದ್ದೇ ಕತೆ ಮಾಡಿದ್ದಾರೆ. ಆ ಹುಡುಗರನ್ನು ಕಟ್ಕೊಂಡು ಮಾಡಿಸಿದ್ದಾರೆ. ಅದರಿಂದ ಚೆನ್ನಾಗಿ ಬಂದಿದೆ. ಇಷ್ಟು ಆಡಂಬರವಾಗಿ ರಾಜ್ಯದಲ್ಲಿ ಎಲ್ಲೂ ಮಾಡಿಲ್ಲ. ತಳಗಡೆ ಮಾಡಿರ್ತಕ್ಕಂಥದ್ದು, ಇದು ಕಲ್ಲು ಗ್ರನೇಟ್ ಹಾಕಿರ್ತಕ್ಕಂಥದ್ದು ಎಲ್ಲ ಆಗಿದೆ. ಅಲ್ಲೂ ಬಸವಣ್ಣನ ಸ್ಟ್ಯಾಚ್ಯೂಕ್ಕೂ ಅಲ್ಲಪ್ಪ ನೀನು ಕಂಬ ಇಡ್ತೀಯ, ಬರೀ 4 ಕಂಬದ ಮೇಲೆ ನಿಲ್ಲುತ್ತೇನೆ ಅಂದ್ಯೋ. ಇಲ್ಲ ಸರ್, ಅಜಾಕ್ ಸಿಟ್ಗೇಳಿ ತಂದ್ ಕಾಂಕ್ರೀಟ್ ಸುರೀರಿ, ನಾವು ಕಲ್ಲು ಫಿಟ್ ಮಾಡ್ದಂಗೆ ಒಂದಡಿ ಕಲ್ಲು ಫಿಟ್ ಮಾಡ್ದಂಗೆ ಅದು ಕಾಂಕ್ರೀಟ್ ತುಂಬಿಂದು. ಅದಕ್ಕೂ ಕಾಂಕ್ರೀಟೇ ತುಂಬಿರೋದು ಬಸವಣ್ಣನ ಸ್ಟ್ಯಾಚ್ಯೂಗೂ. ನೀವೆಲ್ಲ ಕಲ್ಲಲ್ಲೇ ಕಟ್ಟಿಯಾರ ಎಲ್ಲ ನೀವಂತ ತಿಳ್ಕೋಬೇಡಿ. ಅರ್ಧ ಅಡಿ ಕಲ್ಲು ಅಷ್ಟೇ ಹೊರಗಡಿಕೆ, ಬಾಕಿದೆಲ್ಲ ಒಳಗಡಿಗೂ ಕಾಂಕ್ರೀಟೇ. ಇದಕ್ಕೂ ಬೇಕಾದ್ರೆ ಹೇಳಿದಾರೆ. ಅದೇನೋ ಯಾರೋ ಹೋಗಿ ಪುಣ್ಯಾತ್ಮ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟನಲ್ಲ, ಅವ್ನು ಯಾರು ಕೊಡಿಸ್ತಾ ಅನ್ನೋದು ಗೊತ್ತು ನನಗೆ, ಯಾಕೆ ಕೊಟ್ಟ ಅನ್ನೋದು ಗೊತ್ತು. ಮೆಟ್ರೋ ಬಾಬು ಚೆನ್ನಾಗಿ ಗೊತ್ತಿರ್ಬೇಕು. ಅವನು ಗುಡ್ಡನಹಳ್ಳಿ ಮಾಲಿಂಗಪ್ಪ ಅಂತ ನಿಮ್ಮ ನನಗೆ ಗೊತ್ತು. ಅಲ್ಲ, ನಂತ ಇದ್ದಾನೆ ಬಿಟ್ಟೋಗ್ಬಿಟ್ಟಲೆ, ಬಿಟ್ಟೋಗಿ ಅಲ್ಲಿ ಒಂದು ಯಾರ್ತ ಇದ್ದಾನೆ ಅಂತಲೂ ಗೊತ್ತು, ಏನ್ ಮಾಡಿದ ಅಂತಲೂ ಗೊತ್ತು. ಅದಕ್ಕೆ ಕುರುಬ ಸಮಾಜನೇ ಕಡೆಗಾಣಿಸಿದ್ದಾರೆ ಅಂತೇಳಿ ಕೊಡ್ಬಿಡ ಬುಡಾತ್ಮ. ಏನ್ ಮಾಡ್ತಾರೆ, ಬರೀತಾರೆ, ಏನೋ ಆಗುತ್ತೆ. ವಿಡಿಯೋ ಬೇರೆ ಇದಾವೆ, ಈಗ ಏನೇನೋ ಆಯ್ತು. ಆ ಪರಮಾತ್ಮ ನೋಡ್ಕತ್ತಾನೆ, ಅದ್ರ ಬಗ್ಗೆ ನಾನು ಚಿಂತೆ ಮಾಡಲ್ಲ. ಆಮೇಲೆ ಅದು ಇವತ್ತು ನನಗೆ ನೆನ್ನೆ ಅದೊಂದು ಏನು ಇದೇ ಟೈಪ್ಗೊಂದು ಅದೆಂತದ ಸುತ್ತಲುವೆ ಕಂಬಿ ನಿಲ್ಸಿದ್ರು, ಅದು ಕಟ್ ಮಾಡಿ ಹಿಂದೆ. ನಾನೇ ಸರಿ ಅನ್ನಿಸ್ತಾ ಇತ್ತು ನನಗೆ. ಈಗ ಎಲ್ಲರೂ ಹೋಗಿ ಎಲ್ಲರೂ ಹಾಕ್ಬೋದು. ಈಗ ಅವರು ಪುಣ್ಯಾತ್ಮರು ಬಂದು ಅಲ್ಲಿ ಸಂಘ ಅವತ್ತು ಹಾಕ್ಲಿಲ್ಲ ಬಸವೊಳಗೆ ಬಂದು, ಇವತ್ತು ಅವರು ಹಾಕಿ ಹೋದ್ರು ಚೌಡಯ್ಯನವರಿಂದ. ಚೌಡಯ್ಯನವ್ರ ಮ್ಯಾಕ್ ನಾವೆಲ್ಲ ಅವತ್ತು ತಳಿಕಿಡ್ತೇವೆ, ಬಸವಣ್ಣವ್ರ ಪಾದಕ್ಕೆ ಇಡ್ತೇವೆ. ಪಾದಕ್ಕೂ ಹಾಕಕ್ಕಲ್ಲ, ಕುದುರೆಗೆ ಹಾಕಿ ಬಂದೆ. ಈಗ ಅದು ಆಗುತ್ತೆ, ಕುದುರೆಗಲ್ಲ. ಎಲ್ಲಾ ಜನ ಮ್ಯಾಕ್ ಹತ್ತಂಗ್ ಮಾಡ್ತೀವಿ. ಈಗ ಅದಕ್ಕೂ ನೀವೇನು ಚಿಂತೆ ಮಾಡಬೇಡಿ. ಎಲ್ಲರೂ ಹೋಗಿ ಬಸವಣ್ಣವ್ರಿಗೆ ಆಗ್ತದೆ. ಈಗ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಆಯ್ತು, ಅಲ್ಲಿಂದ ಬಸವಣ್ಣವ್ರ ಸ್ಟ್ಯಾಚ್ಯೂ, ಅಲ್ಲಿಂದ ಹಿಂಗೆ ಯಾರ್ಯಾರು ದಾರ್ಶನಿಕರು ಅವತ್ತಿನ ಬಸವಣ್ಣವರ 12ನೇ ಶತಮಾನದಲ್ಲಿ ಜಾತ್ಯತೀತವಾಗಿ ಕೆಲಸ ಮಾಡಿರುವಂತ ಮಹಾನ್ ನಾಯಕರಿದ್ದಾರೆ, ಸತ್ವ ಪುರುಷರಿದ್ದಾರೆ. ಅಂತವ್ರನ್ನ ನಾವು ಮಾಡಲೇಬೇಕಾಗುತ್ತೆ. ಅಂತವ್ರ ಆದರ್ಶಗಳು ನಮಗೆ ಬೇಕು, ಅಂತ ಪುಣ್ಯಾತ್ಮರ ಆದರ್ಶಗಳು ನಮಗೆ ಬೇಕಾಗುತ್ತೆ. ಅವು ಬೇಕು. ಇವತ್ತಿನ ವೈಜ್ಞಾನಿಕ ತುಟ್ಟ ತುದಿಗೆ ಹೋಗಿ ದೇಶಗಳು ಅಂತ ಸಂದರ್ಭದಲ್ಲಿ ಇಂಥ ಶಾಂತಿ ದೂತರ, ಇಂಥ ಮಹಾನ್ ದಾರ್ಶನಿಕರ ಪೂರ್ಣ ಕಥಾಯಗಳನ್ನ ಕೇಳದಲೇ ಅಮೆರಿಕ ಟ್ರಂಪ್ ಮಾತು ಕೇಳಕ್ಕಾಗುತ್ತೆ? ಟ್ರಂಪ್ ತಲೆ ಕೆಟ್ಟಿತೆ ಹಾಡ್ತಾನೆ. ನಾವು ಅವ್ರ ಮಾತು ಕಟ್ಟಿ ಯುದ್ಧ ಮಾಡಕ್ಕಾಗುತ್ತೆ? ಯಾವ ಸಾಮ್ರಾಜ್ಯಾಳಕ ಯುದ್ಧ? ಭಗವಂತ ಅದಕ್ಕೋಸ್ಕರ ಎಲ್ಲನೂ ನಮಗೆ ಕೊಟ್ನ, ಅಡುಗ್ ಕೊಟ್ನ. ಏರೋಪ್ಲೇನ್ ಇತ್ತಲ್ರಿ ಹಿಂದೆ, ಏನಿತ್ತು? ಯಾವ್ದಿತ್ತು? ಟಿವಿ ಇತ್ತ? ಇವತ್ತೇನೋ ನಾವು ಅಮೆರಿಕದಲ್ಲಿ ಹೊಡೆದಾಡೋದು ನೋಡ್ತೀವಿ. ಏನ್ ಕೊಟ್ಟಿದ್ದ ಭಗವಂತ ಅವತ್ತು ಈ ಮಾನವ ಕುಲಕ್ಕೆ? ಏನೂ ಕೊಟ್ಟಿರ್ಲಿಲ್ಲ. ಏನ್ ನಡೆದದ್ದು ಪ್ರಪಂಚದಲ್ಲಿ ಗೊತ್ತಾಗ್ತಾ ಇಲ್ಲ. ಈಗ ಎಲ್ಲನೂ ನೋಡುವಂತ ಶಕ್ತಿಯನ್ನು ಭಗವಂತ ಕೊಟ್ಟನು. ಇವ್ರು ಯಾರು ಕೊಟ್ಟಿಲ್ಲ, ಭಗವಂತ ಕೊಟ್ಟರು. ಆ ಭಗವಂತನ ಅನುಸಾರವಾಗಿ ನಾವು ನಡೀತಾ ಇದೀವಿ. ಎಲ್ಲ ಸವಲತ್ತುಗಳನ್ನ ದುರುಪಯೋಗ ಮಾಡಿಕೊಂಡು ನೀವು ಅಟಾಬಾಂಬ್ ತಯಾರು ಮಾಡ್ಕೊಂಡು ಯುದ್ಧ ಮಾಡಿ ಮನುಕುಲನ ನಾಶ ಮಾಡಕೊಂಡಿದ್ದೀರಲ್ಲ, ಇವ್ರು ಬೇಕಾ? ಇಂಥ ಮಹಾ ದಾರ್ಶನಿಕರು ಬೇಕಾ? ತೀರ್ಮಾನ ನೀವು ಮಾಡಿ. ನಾವು ಇನ್ನೂ ಭಾರತ ದೇಶದಲ್ಲಿ ಇದ್ದೀವಿ, ಇನ್ನೂ ನಾವು ಅಮೆರಿಕ ಸ್ಟೈಲ್ಗೆ ಹೋಗಿಲ್ಲ. ಇನ್ನೂ ನಮ್ಮಲ್ಲಿ ಸಂಪ್ರದಾಯ, ವ್ಯವಸ್ಥೆ, ಧಾರ್ಮಿಕತೆ, ಮಠಮಾನ್ಯರು, ಗುರು ಹಿರಿಯರು ಇವೆಲ್ಲ ನಮ್ಮ ಭಾರತ ದೇಶದಲ್ಲಿದೆ. ಇನ್ನು ಅದಕ್ಕೋಸ್ಕರ ನಾನು ತೀರ್ಮಾನ ಮಾಡಿದ್ದೇನೆ, ಯಾವ ಸಮಾಜನ ಪ್ರಶ್ನೆ ಅಲ್ಲ, ಬಸವಣ್ಣವರ ಅನುಭವ ಮಂಟಪದಲ್ಲಿ ಮತ್ತು ಆಗಿಂದಾಗ್ಗೆ ಯುಗಾಂತರದಲ್ಲಿ ಈ ದೇಶದ ಒಳಿತಿಗೋಸ್ಕರ ಯಾರ್ಯಾರು ತ್ಯಾಗ ಮಾಡಿದ್ದಾರೆ ಅಂತ ಅವರ ಭಾವಚಿತ್ರಗಳನ್ನ, ಪುತ್ಥಳಿಯನ್ನ ಅನಾವರಣ ಮಾಡಬೇಕು. ಘೋಷಣೆ ಮಾಡ್ತೇನೆ, ಯಾವ ಬ್ರಿಟಿಷ್ನವರಿಂದ
ಯಾವ ಸಂಗೊಳ್ಳಿ ರಾಯಣ್ಣವರು ಈ ಸ್ವತಂತ್ರ ತರಕ್ಕೆ ಹೋರಾಟ ಮಾಡಿದ್ರು, ಅಂತ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮ ನಮ್ಮ ಅರಸೀಕೆರೆನಲ್ಲಿದೆ. ಇವತ್ತು ಅದಕ್ಕೊಂದು ಇತಿಹಾಸ ಇದೆ. ಸಾವಿರಾರು ಮಕ್ಕಳು ಬಂದು ಯಾರು ಮಹಾತ್ಮ ಗಾಂಧೀಜಿ ಅಂತ ಜೀವನ ಚರಿತ್ರೆಯನ್ನು ಓದಿ ಹೋಗ್ತಾರೆ. ಅಂತ ಒಬ್ಬ ಸಾಮಾನ್ಯ ಮನುಷ್ಯ, ಅಂತ ಬ್ರಿಟಿಷ್ ಒಬ್ಬ ಮಹಾನ್ ನಾಯಕ, ಮಹಾನ್ ತತ್ವಜ್ಞಾನಿಗಳು, ಅಂತವರ ಜೀವನ ಚರಿತ್ರೆಯನ್ನು ನಾವು ಮೆಲುಕಾಗ್ತಲೇ ಇನ್ಯಾರ್ದು ಹಾಕ್ಬೇಕ್ರಿ? ನಾವು ಏನಾಗ್ತೀವಿ? ಎಷ್ಟು ದಿವಸ ಈ ಮಾನವನಿಗೆ ಕೊಟ್ಟಿರ್ತಕ್ಕಂಥ ಆಯಸ್ಸು ಎಷ್ಟು? ಗ್ಯಾರಂಟಿ ಏನಿದೆ? ಯಾವತ್ತೂ ಅನ್ನೋದು ಗೊತ್ತಿಲ್ಲ ಇವತ್ತಿನ ವೈಜ್ಞಾನಿಕತೆ ಈ ಲೋಕದಲ್ಲಿ. ಮೊನ್ನೆ ದಿವಸ ಇದ್ದಕ್ಕಿದ್ದಂಗೆ ಮಳೆ ಬರುತ್ತೆ ಅಂತ ಯಾರಿಗೆ ಗೊತ್ತಿಲ್ಲ. ನೋಡಿ, ಈ ಮನುಷ್ಯನಿಗೆ ಇದಿಲ್ಲ. ಆದ್ರೆ ನಾವು ಬದುಕೋದು ಪ್ರಾಮಾಣಿಕತೆ, ನೆಮ್ಮದಿಯ ಜೀವನದಲ್ಲಿ. ಆ ಜೀವನವನ್ನ ಮಾಡಲಿಕ್ಕೆ ಎಲ್ಲ ದಾರ್ಶನಿಕರ ಕೊಟ್ಟಿದ್ದಾರೆ. ಮೊನ್ನೆ ಗಂಗಾ ಪರಮೇಶ್ವರಿ ಜಯಂತಿಯನ್ನು ಮಾಡಿದಾಗ ಆ ಸಮಾಜ, ಗಂಗಾಮತ ಸಮಾಜವು ಕೂಡ ಒಂದು ಅಂಬಿಗರ ಚೌಡಯ್ಯನವರ, ಬಸವಣ್ಣವರ ಕಾಲದ ಮಹಾಪುರುಷರ ಒಂದು ಸ್ಟ್ಯಾಚ್ಯೂವನ್ನು ಕೆತ್ತಿಸಬೇಕು ಅಂತ ಹೇಳಿದ್ದಾರೆ. ಒಪ್ಕೊಂಡಿದ್ದೇವೆ. ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಒಂದು ಸ್ಟ್ಯಾಚ್ಯೂನ ಕೆತ್ತಬೇಕು ಅಂತ ಹೇಳಿದ್ದಾರೆ. ಅದನ್ನೂ ಮಾಡ್ತೇವೆ. ಸಮಾಜದವರು ನಾರಾಯಣ ಗುರು ಅಂತ ಹೇಳಿದ್ದಾರೆ, ಅದನ್ನೂ ಮಾಡ್ತೇವೆ. ಯಾರ್ಯಾರು ಯಾವ್ಯಾವ ಸಮಾಜ ಈ ಅರಸೀಕೆರೆಯಲ್ಲಿ 33 ಸಮಾಜ ಇದಾವೆ. 33 ಸಮಾಜದವರು ನಿಂತ್ಕೊಳ್ಳಿ ಬಿಡ್ರಿ, ನೋಡ್ಕೊಂಡು ಹೋಗ್ಲಿ. ಇದೇನಪ್ಪ ಇದು ಬಸವಣ್ಣವರ ಕಾಲ ಮತ್ತೆ ಇಲ್ಲಿ ಬಂದಿದ್ದಾರಪ್ಪ ಅಂತೇಳಿ ಎಲ್ಲ ತಿಳ್ಕೊಳ್ಳಿ. ಬಸವಣ್ಣವ್ರ ಕಾಲ ಬಂದಿದ್ದಾರಪ್ಪ ಮತ್ತೆ ಇಲ್ಲಿ ಅಂತೇಳಿ ತಿಳ್ಕೊಳ್ಳಿ. ಅರಸೀಕೆರೆ ಪರಿಪಾಠವಾಗಿ ಇಡೀ ರಾಜ್ಯಾದ್ಯಂತ ಕೆತ್ಲಿ. ಏನು ಅವ್ರದ್ದೊಂದು ಸ್ಟ್ಯಾಚ್ಯೂ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ? ಅಲ್ಲಿ ಅಂಗಡಿ ಮುಂದೆ ಏನಾಗ್ಬಿಡುತ್ತೆ? ಅದಕ್ಕೆ ಹೆಸರು ಬರುತ್ತೆ. ಯಾತಕ್ಕೆ? ಶಿವಲಿಂಗೇಗೌಡಗೆ ಹೆಸರು ಬರುತ್ತೆ. ಇನ್ಯಾರಿಗೆ ಬರ್ಬೇಕು ಹೆಸರು? ಕಷ್ಟಪಟ್ಟರೆ ಬರುತ್ತಪ್ಪ. ನೀನು ಕಷ್ಟಪಡು, ನಿನಗೂ ಬರುತ್ತೆ. ಕಷ್ಟ ಹೌದು. ಇದನ್ನ ಮಾಡ್ಬೇಕಾದ್ರೆ 3 ದಿವಸ ಅಡವಿಸ್ವಾಮಿಯವರು, ಚಂದ್ರಣ್ಣವ್ರನ್ನ ಕೇಳಿ, ಶಿವಯ್ಯನವ್ರನ್ನ ಕೇಳಿ ಆ ಸ್ಟ್ಯಾಚ್ಯೂ ತೊತ್ತಿದ್ರು. ಟಿಪ್ಟೂರಲ್ಲಿ ರೈಲ್ವೆ ಗೇಟ್ ಅಲ್ಲಿ ಸಿಗಾಕೊಂಡ್ಬಿಡ್ತು. ನಾವಲ್ಲಿ ಎಲ್ಲೋ ಹೋಟ್ಲ್ ಕಾಫಿ ಕುಡಿತಾ ಕೂತಿದ್ದು, ಪ್ರಾಣ ಹಾರೋಯ್ತು. ಬೆಳಿಗ್ಗೆ ಇನ್ನು 1 ಗಂಟೆ 2 ಗಂಟೆ ನಿಲ್ಲಿಸ್ಬೇಕು. ಟಿಪ್ಟೂರಲ್ಲಿ ಐತೆ, ಹೋಯ್ತಾ? ಎಷ್ಟು ಅಭಾಸ ಆಗುತ್ತೆ. ಆವಾಗ ಅಲ್ಲಿಗೆ ಹೋದೆ. ಟಿಪ್ಟೂರ್ ಸೇರ್ಬಿಟ್ಟಾರೆ. ಅಲ್ಲಿ ಟಿಪ್ಟೂರಲ್ಲಿ ಬಸವಣ್ಣನ ಇಡಕ್ ಹೋಗ್ಬಿಟ್ಟು 2 ಸಾರಿ ವಾಪಸ್ ಎತ್ಕೊಂಡು ಹೋಗ್ಬಿಟ್ಟಾರೆ. ನಿಲ್ಲಿಸಿ ಇಟ್ಟಿ ಪೂಜೆ ಹಾಕಿದ್ದ ಬಸವಣ್ಣನ ಮತ್ತೊಂದು ಕೋರ್ಟ್ 2 ಸಾರಿ ಎತ್ಕೊಂಡು ಹೋಗ್ಬಿಟ್ಟ. ಅವ್ರು ಇಡಕ್ ಆಗಿಲ್ಲ ಇನ್ನು ಬಸವಣ್ಣನ ಟಿಪ್ಟೂರಲ್ಲಿ. ಹಂಗಾಗಿದಾಗ ನೀವಾರ ತಗೊಂಡೋಗಿ ಇಡ್ತಾ ಇದ್ರಲ್ಲ ಸ್ವಾಮಿ, ಜಲ್ದಿ ತಗೊಂಡೋಗಿ ಇಡಿ, ನಮ್ ಟಿಪ್ಟೂರಲ್ಲಿ ಆದಂಗೆ ಆಗದ್ ಬೇಡ ಅಂತ ಹೇಳಿ ನಮಗೆ ಅಷ್ಟೊಂದು ಹೊತ್ತಿನಲ್ಲಿ ಎಲ್ಲರೂ ಸೇರಿ ಸಹಕಾರ ಕೊಟ್ಟು. ಹಂಗೆ ಜನಗಳ ಭಾವನೆ ಅದಿದೆ. ಜನಗಳ ಭಾವನೆಗೆ ತಕ್ಕಂತೆ ನಡೆಯೋಣ, ಅವರಂತೆ ಇದು ಮಾಡೋಣ. ಹೌದು, ಇದನ್ನ ಮಾಡಲೇಬೇಕು ಅಂತಕ್ಕಂಥದ್ದು ನನ್ನ ಸಿದ್ಧಾಂತ. ನಾನು ಮೊದಲಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಅರಸೀಕೆರೆ ಅಂತ ಹೇಳಿ ಕರ್ಕ ಬಂದಿದ್ದೇನೆ. ನನ್ನ ಜೀವನದಲ್ಲಿ ಎಲ್ಲಾ ಜನಾಂಗನೂ ಒಂದಾಗಿ ತಗೊಂಡೋಗ್ಬೇಕು ಅಂತಕ್ಕಂಥ ಭಾವನೆ ಎಲ್ಲ ನಮ್ಮ. ಹೌದು, ಇಲ್ಲಿ ಕಾಂಗ್ರೆಸ್ನರೇ ಸೇರಿದೆ. ನಿಮ್ಮನ್ನೇ ಬರಬೇಡಿ ಅಂತ ಹೇಳಿದ್ವಿ ನಾವು. ಯಾವ ಪಕ್ಷದವ್ರನ್ನು ಬರಬೇಡಿ ಅಂತ ಹೇಳಿದ್ವಿ ನಾವು? ಅಲ್ಲ, ಇಲ್ಲಿ ಬಂದು ಕೂತ್ಕೊಂಡ್ರೆ ಬೇಡ ಅಂತ ಹೇಳ್ತೀವಲ್ರಿ. ಏನ್ರಿ ಶಿವಪ್ಪರೇ, ಕಾಂಗ್ರೆಸ್ನವ್ರದ್ದು ಪುತ್ತಳಿಕೆ ಸಂಗೊಳ್ಳಿ ರಾಯಣ್ಣಂದು ಅಂತ ಅಲ್ಲಿ ಯಾರೋ ಹೇಳ್ತಿದ್ದ. ಕಾಂಗ್ರೆಸ್ಸಿಂದ ಯಾಕಾಗುತ್ತಿದ್ರು? ಸಾರ್ವಜನಿಕರು ದುಡ್ಡು ಹಾಕಿರೋದು. ಕಾಂಗ್ರೆಸ್ನವರು, ಹೌದು, ಮುಖಂಡರುಗಳೆಲ್ಲ ಕಾಂಗ್ರೆಸ್ನವರು. ಪಕ್ಷ ಯಾಕೆ ತತ್ತೀರಿ ನೀವು? ಪಕ್ಷ ಯಾಕ್ರಿ ತತ್ತೀರಿ? ನಿಮಗೆ ತತ್ವ ಸಿದ್ಧಾಂತ ನೀತಿ ಇದ್ರೆ ನೀವು ಒಂದು ಕಟ್ರಿ, ನೀವೊಂದು ನಿಲ್ಲಿಸಿ. ನಿಮ್ಗೆ ಯಾವ ಇದಿರ್ತದ? ನಾನು ಅಧಿಕಾರದಲ್ಲಿದ್ದೀನಿ, ನನ್ನ ಕರ್ತವ್ಯ ಪ್ರಜೆಗಳ ಕೆಲಸನ ಮಾಡ್ಕಂಥದ್ದು. ಅವ್ರೇನ್ ಕೇಳ್ತಾರ ಅದು ಮಾಡ್ಕೊಡ್ತಾ ಇದಾರೆ. ಅವ್ರೇನು ಚಿನ್ನ ಒಯ್ಡೂರೇ ಕೇಳಾರ? ಇಲ್ಲ ಯಾವ್ದಾರ ರಾಜ್ಯ, ಪಕ್ಕದ ರಾಜ್ಯ ಕೇಳ್ಯಾರ? ಒಂದು ಸ್ಟ್ಯಾಚ್ಯೂ ಕೇಳಿದ್ರೆ ನಾವು ಕಟ್ಕೊಡ್ತಾ ಇದ್ರೆ ನಮ್ಮಂತ ಮೂರ್ಖರು ಯಾರ ಇರ್ತಾರಲ್ರಿ?
ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಯಾಕೆ ಈ ತರ ಈ ಅರಸೀಕೆರೆ ಶಾಂತಿಯ ಬೀಡು, ಸಿದ್ಧರ ನಾಡು. ಅರಸೀಕೆರೆ ಇತಿಹಾಸ ತಗಳಿ, ಯಾವ ಕಡೆಯಿಂದ ಎಕ್ಕಡಿಗೆ ಹೋದ್ರು ಸಿದ್ಧರ ನಾಡು, ಎಲ್ಲಿ ನೋಡಿರು ಸಿದ್ಧರ ಬೀಡಿದೆ. ನೀವೇನಾದ್ರೂ ಸಿದ್ಧರ ನಾಡಿನಲ್ಲಿ, ಸಿದ್ಧರ ಬೀಡಿನಲ್ಲಿ ಸಿದ್ಧರ ತರ ಇರ್ದ ಹೋದ್ರೆ ಆ ಭಗವಂತ ಮೆಚ್ಚೋದಿಲ್ಲ. ಇದು ಸಿದ್ಧರ ನಾಡು, ಜೇನ್ಕಲ್ ಸಿದ್ಧರ ನಾಡಿದು. ಈ ನಾಡಿನಲ್ಲಿ ನೀವು ಇದೆಲ್ಲ ಯಾತಕ್ಕೆ, ಈ ಎಲ್ಲ ರಾಜಕಾರಣ ಒಳ್ಳೇದಲ್ಲ. ಈ ತರ ಸ್ಟೇಟ್ಮೆಂಟ್ಗಳು, ಈ ತರ ಜಾತಿ ಸಂಘರ್ಷ ಯಾಕೆ? ನಮ್ಮ ಜೀವನದಲ್ಲಿ ನಾವು ಜಾತಿ ಸಂಘರ್ಷ ಮಾಡಿಲ್ಲ, ಮಾಡೋದೂ ಇಲ್ಲ. ರಾಜಕೀಯ ಇಲ್ಲದೆ ಇದ್ರೆ ಮನೆಗೆ ಹೋಗ್ತೀವಿ, ಚಿಂತೆ ಇಲ್ಲ. ಯಾತಕ್ಕೆ? ಎಲ್ಲ ಸಮಾಜ ಬರ್ತವೆ, ಪ್ರೀತಿಸ್ತವೆ, ಸಮಾಜಕ್ಕೆ ತಕ್ಕಂತೆ ಹೋಗೋಣ. ಯಾಕೆ ಮನನೊಂದು ಈ ಮಾತನ್ನ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ 2 ತಿಂಗಳ ಮಧ್ಯದಲ್ಲಿ ನಮಗೆ ಕೊಟ್ಟಂತ ಮಾನಸಿಕ ಹಿಂಸೆ ಇದೆಯಲ್ಲ, ನನ್ನ ವೈರಿಗಳಿಗೂ ಬೇಡ, ನನ್ನ ವೈರಿಗಳಿಗೂ ಬೇಡ. ನಿದ್ದೆ ಮಾಡಿಲ್ಲ, ನಿದ್ದೆ ಮಾಡಲಿಲ್ಲ. ಮತ್ತೊಂದನ್ನು ಹೇಳ್ತಾರೆ ಒಬ್ರು ಪುಣ್ಯಾತ್ಮರು, ನಾನು ಒಂದು ಮನವಿ ಕೊಡ್ತೀನಿ, ದೇವೇಗೌಡರದೊಂದು ಸ್ಟ್ಯಾಚ್ಯೂ ಕಟ್ಟಬೇಕು. ದೇವೇಗೌಡರು ಈ ದೇಶದ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಬ್ರು ಪ್ರಧಾನಮಂತ್ರಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ, ಇಡೀ ಅತ್ಯುನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಅಂತ ಪುಣ್ಯಾತ್ಮರ ಒಂದು ಸ್ಟ್ಯಾಚ್ಯೂನ ಕಟ್ಸೋಂತ ಭಾಗ್ಯ ನನಗೆ ಬಂದ್ರೆ ಅದಕ್ಕಿಂತ ಇನ್ನೇನೈತ್ರಿ? ಕಟ್ಸೋಣ. ಇವ್ರ ಹತ್ರ ಅರ್ಜಿ ತಗೊಂಡು ಕಟ್ಬೇಕಲ್ಲ ನಾನು ಕಟ್ಟ. ಆ ಸಮಯ ಬಂದಿಲ್ಲ ಇನ್ನು. ಸಮಯ ಕಾಲ ಕೂಡಿ ಬಂದಾಗ ಅದು ತಾನೇ ತಾನಾಗಿ, ನಾನ್ ಬೇಡ ಅಂದ್ರೂ ದೇವೇಗೌಡರ ಸ್ಟ್ಯಾಚ್ಯೂನ ವಿಧಾನಸೌಧ ಮುಂದೆ ಕಟ್ಟೋದನ್ನ ನಿಲ್ಸಕ್ಕಾಗತ್ತೆ ಅಲ್ರಿ? ನಿಲ್ಸಕ್ಕಾಗತ್ತೆ ಅಲ್ರಿ? ಅವರ ಎತ್ತರಕ್ಕೆ ಬೆಳೆದೋಗಿದ್ದಾರೆ, ಈ ದೇಶದ ಅತ್ಯುನ್ನತ ಕುರ್ಚಿ ಕೂತು ಬಂದಿದ್ದಾರೆ. ರಾಜಕೀಯದಲ್ಲಿ ನಮಗೆ ವಯಸ್ಸು ಇದೆ, ಭಿನ್ನಾಭಿಪ್ರಾಯಗಳು ಇರುತ್ತೆ. ಆ ಭಿನ್ನಾಭಿಪ್ರಾಯಗಳಿಂದ ಇನ್ನೊಂದು ಕಡೆ ಹೋಗಿ ನಾವೇನೋ ಆಗಿರ್ಬಹುದು, ಅದು ರಾಜಕೀಯ ಸಿದ್ಧಾಂತ. ಆದ್ರೆ ನಾನು ಯಾರಿಗೂ ಮೋಸ ಮಾಡಿ ಹೋಗಿಲ್ಲ, ಹೇಳಿ ಹೋಗಿದ್ದೇನೆ. ಇಲ್ಲ, ನನಗೆ ನನ್ನ ಕ್ಷೇತ್ರದ ಜನತೆಯ ಭಾವನೆ ಮುಖ್ಯ. ಈ ಸಾರಿ ಅರಸೀಕೆರೆ ಕ್ಷೇತ್ರಕ್ಕೆ ಎಲ್ಲ ಹೋಬಳಿಗಳಿಗೆ ನೀರನ್ನು ತರಬೇಕು ಅಂತಕ್ಕಂಥದ್ದು ನನ್ನ ದೃಢವಾದ ಸಂಕಲ್ಪ. ಅದಕ್ಕೋಸ್ಕರ ನಾನು ಹೋಗಲೇಬೇಕಾಗಿದೆ. ಕಾಂಗ್ರೆಸ್ ಈ ಸರಿ ಅಧಿಕಾರಕ್ಕೆ ಬರುತ್ತೆ. ನನ್ನ ಹಿತೈಷಿಗಳು, ನನ್ನ ರಾಜಕೀಯ ಸಿದ್ಧಾಂತದ ನಾನು ನಂಬಿಕೊಂಡಿರ್ತಕ್ಕಂಥ ಯಾರಾದರೂ ಒಬ್ಬರು ರಾಜಕಾರಣಿಗಳು ಈ ರಾಜ್ಯದಲ್ಲಿದ್ದಾರೆ ಅಂದ್ರೆ ಅದು ಸಿದ್ದರಾಮಣ್ಣ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತು. ಅವರ ಸಿದ್ಧಾಂತದಲ್ಲಿ ಬಂದಂತವನ್ನ. ಅವರು ಮೊದಲಿಂದ ಕುಡಿಯಕ್ ನೀರಿತ್ತೇನ್ರಿ ಅರಸೀಕೆರೆಗೆ? ಆಸ್ಪತ್ರೆಯಲ್ಲಿ ಬೆಳಗಾಂನಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಮಲಗಿದ್ದೆ ನಾನು. ಬಂದು ಏನಕ್ಕೆ ಮನಗಿದ್ಯಾ, ಈ ರೀತಿ ಹೆಚ್ಚಿಗೆ ಪಾಟೀಲ್ ಉತ್ತರ ಕೊಡಬೇಕಾದ್ರೆ ಆಗದಿಲ್ಲ, ಅರಸೀಕೆರೆಗೆ ಬಹಳ ದುಡ್ಡು ಖರ್ಚಾಗುತ್ತೆ, ಈ ಯೋಜನೆ ತಗೊಳಕ್ಕಾಗಲ್ಲ ಅಂತ ಹೇಳಿದ್ರು. ಅದರಿಂದ ನನಗೆ ಮಾನಸಿಕವಾಗಿ ವೇದನೆ, ನನ್ನ ಜೀವನ ಬಹಳ ಬೇಸರ ಆಗಿದೆ. ನಾನು ಅದಕ್ಕೋಸ್ಕರ ಬಂದು ಆಸ್ಪತ್ರೆ ಸೇರಿದ್ದೀನಿ ಎಂದಾಗ, ಎಷ್ಟು ಕೋಟಿ ಆಗುತ್ತೋ ನಾನು ಕೊಡ್ತೇನೆ, ಬಾ ಎದ್ದ ಆಸ್ಪತ್ರೆಯಿಂದ ಅಂತೇಳಿ ಕರ್ಕ ಬಂದು 700 ಕೋಟಿ ಹಣ ಕೊಟ್ರಲ್ರಿ. ಇವರು ನೆನೆಸ್ಕೋಬಾರ್ದ ನಾವು? ಹೌದು, ಹೇಳಿದ್ರು, ಈ ಸಾರಿ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು, ನೀನ್ ನನ್ನ ಜೊತೆ ಬರ್ಬೇಕು, ಬರೀ ಬಂದು ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ಹೋಗೋದು ಕಲ್ತ್ಕೋಬೇಡ, ಮಳೆ ಸರಿ ಸಾಯವ ಅಂದ್ರು. ಆಯ್ತಣ್ಣ, 2ನೇ ಮಾತಿಲ್ಲ, ಇವತ್ತೇ ನಾನು ಬಂದೆ ನಡಿ ಅಂತೇಳಿ ಅವ್ರ ಜೊತೆ ಹೋಗಿದ್ದೀನಿ. ಇಲ್ಲ ಅಂತ ಹೇಳೋದಿಲ್ಲ, ನಾನು ಹೋಗಿದೆ, ಯಾವ ಷರತ್ತಿಲ್ದಲೆ ಹೋಗಿದ್ದೆ. ಇದನ್ನ ಮಾಡ್ಕೊಂಡು ಇವತ್ತು ಹೋಗಿದ್ದಕ್ಕೆ ಕಣಕಟ್ಟೆ ಹೋಬಳಿಗೆ, ಇಲ್ಲೆಲ್ಲ ಕೂತಿದ್ದಾರೆ ಕಣಕಟ್ಟೆ ಹೋಬಳಿ ನಾಯಕರುಗಳು, ಪೂರ್ವಾಂಬುದಿಯಲ್ಲಿ ಸೂರ್ಯ ಹುಟ್ಟೋದೆಷ್ಟು ಸತ್ಯವೋ ಅಷ್ಟೇ ಸತ್ಯ ನೀರು ಬರೋದಿಲ್ಲ ಅಂತ ಹೇಳಿದ್ರು. ಇವತ್ತು ಕಣಕಟ್ಟೆ ಹೋಬಳಿ ನೀರು ತುಂಬಿಸಿಲ್ಲ, ನಾನು ಸಹಕಾರ ಇಲ್ಲದೆ ಇಲ್ಲ ಆಗದ, ನೀರು ತುಂಬಿಸ್ತು. ಅದೇ ರೀತಿ ಇವತ್ತು ಗಂಡಸಿ ಹೋಬಳಿಗೆ 200 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. 200 ಕೋಟಿ ಇವತ್ತು ಗಂಡಸಿ ಹೋಬಳಿಗೂ ನೀರು
ಸಂಪೂರ್ಣವಾಗಿ ಕೊಡ್ತೇವೆ. ಅಪ್ಪರ್ ಭದ್ರಾದಲ್ಲಿ ಬಾಣಾವರದ ಹೋಗ್ಲಿಕ್ಕೆ ಕೊಡ್ತೇವೆ. 4ನೇ ತಾರೀಕು ಎತ್ತಿನೊಳಗೆ ಚಾಲನೆ ಕೊಡ್ತೇವೆ. ನಿನ್ನೆ ದಿವಸ ನಾನು ಅಲ್ಲಿದ್ದೆ ಮೀಟಿಂಗ್ ನಲ್ಲಿ. ಡಿ.ಕೆ. ಶಿವಕುಮಾರ್ ಅವರು, ಎಲ್ಲ ಅರಣ್ಯ ಸಚಿವರು ಎಲ್ಲ ಸೇರಿ ತೀರ್ಮಾನ ತಗೊಂಡು ಕೇಂದ್ರ ಸರ್ಕಾರ ಬರೀ 270 ಕೋಟಿಗೆ ಕೊಯ್ಲಿ ಹಾಕಿ ಕೂತಿತ್ತು. ಅದು ಕೊಡ್ಲಿಕ್ಕೆ ಸರ್ಕಾರ ನಿನ್ನೆ ಬಿಡುಗಡೆ ಮಾಡಿತು. 300 ಎಕರೆ ಭೂಮಿಯನ್ನು ಕೇಳಿದ್ದಾರೆ. ಅದನ್ನು 6ನೇ ತಾರೀಕು ಕೃಷ್ಣ ಬೈರೇಗೌಡರು ಬಂದು ರಿಲೀಸ್ ಮಾಡಿಸ್ತಾರೆ. ನಮ್ಮ ತಾಲೂಕಿನಿಂದಲೂ 100 ಎಕರೆ ಕೊಡ್ತಾ ಇದ್ದೀವಿ. ಕೊಟ್ಟು ಕೆಲಸವನ್ನ ಪ್ರಾರಂಭ ಮಾಡ್ತೇವೆ. 4ನೇ ತಾರೀಕು ಯಾವ 150 ಕೋಟಿ ಹಣ ಇದಕ್ಕೆ ಟೆಂಡರ್ ಹಾಕಿ ಹೋಯ್ತು ಎತ್ತಿನೊಳಗೆ, ಸಿದ್ದರಾಮಣ್ಣವ್ರು ಅವತ್ತು ಬಂದು, ಅದು 4ನೇ ತಾರೀಕು ಪ್ರಶಾಂತ್ ಶೆಟ್ಟಿ ಅವರಿಗೆ ಟೆಂಡರ್ ಆಗಿದೆ. ಪೂಜೆ ಮಾಡಿ ಕೋಡಿಮಠ ಸ್ವಾಮೀಜಿ ಅವರಿಗೆ ಹೇಳಿದಿವಿ, ಪೂಜೆ ಮಾಡಿ ಆರನಹಳ್ಳಿ ಕೆರೆಗೆ ಪ್ರಥಮವಾಗಿ ನೀರು ಬಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಡೀ ಅರಸೀಕೆರೆ ತಾಲೂಕಿಗೆ ನೀರನ್ನು ತರಬೇಕು ಅಂತಕ್ಕಂಥ ಸಿದ್ಧಾಂತ, ಆ ಹೋರಾಟದ ಇದರಲ್ಲಿ ಯಶಸ್ವಿ ಆಗ್ಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಆಯ್ತು. 18 ಜನ, ನಾನು ಹೋಗಿದ್ರೆ 19 ಜನ ಅಷ್ಟೇ. 19 ಜನ ವಿರೋಧಿ ಪಕ್ಷದಲ್ಲಿ ಹೋಗಿ ಒಣಭಾಷಣ ಹೊಡ್ಕೊಂಡು ಏನ್ ಮಾಡ್ಬೇಕಾಗ್ತಿತ್ತು? ತರಕಾಗ್ತಿತ್ತ ಇಷ್ಟೊಂದು ದುಡ್ಡ? ಇಷ್ಟೊಂದು ನೀರಾವರಿ ತರಕಾಗ್ತಿತ್ತ? 549 ಹಳ್ಳಿಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾಂಕ್ರೀಟ್ ರಸ್ತೆ ಪ್ರಾರಂಭ ಮಾಡಿ ಇವತ್ತು ಏನ್ ಇಂಟರ್ ಕಲೆಕ್ಷನ್ ರೋಡ್ಗಳಿದಾವೆ ಹಳ್ಳಿಯಿಂದ ಹಳ್ಳಿಗೆ, ಅವನ್ನೂ ಕಾಂಕ್ರೀಟ್ ರಸ್ತೆ ಮಾಡತಕ್ಕಂತ ಸಾವಿರಾರು ಕೋಟಿ ಹಣ ತಂದು ಮಾಡಿದ್ದೇವಲ್ಲ, ಸಾಧ್ಯ ಇತ್ತ ಇದು? ಇದನ್ನೆಲ್ಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೋಗಿದ್ದು, ಯಾರನ್ನ ನೋಯಿಸಬೇಕು ಅಂತ ಅಲ್ಲ. ದೇವೇಗೌಡರು ಸ್ಟ್ಯಾಚ್ಯೂ ಕಟ್ಟುವಂತ ಕಾಲ ಬಂದಾಗ, ಕೂಡಿ ಬಂದಾಗ ನಾನೇ ಮಿಂಚುಣಿನಲ್ಲಿ ನಿಲ್ತೇನೆ, ಕಟ್ಟಣ. ಅದಕ್ಕೆ ಯಾರು ಇದು ಇವ್ರ ಕೈಲಿ ಹೇಳಿಸ್ಕೊಂಡು ಕಟ್ಟಬೇಕು? ಇಂಥರ ಕೈಲೆಲ್ಲ ಅಪ್ಲಿಕೇಶನ್ ತಗೊಂಡ, ಅಪ್ಲಿಕೇಶನ್ ಮನವಿ ತಗೊಂಡು ಕಟ್ಟಬೇಕಾದಿಲ್ಲ. ನಾನು ಅಂತ ಕಾಲ ಬಂದಾಗ ಅಂತಾರು ಹೋಗಿದ್ದಾರೆ, ಉನ್ನತ ತುಟ್ಟ ತುದಿಗೆ ಹೋಗಿದ್ದಾರೆ. ಅದನ್ನ ನಾವು ಆದರ್ಶವಾಗಿ ಅದನ್ನ ಸ್ವಾಗತ ಮಾಡಬೇಕು ಹೊರತು ಅದನ್ನ ಏನೋ ಜಾತಿಗಳನ್ನ ವಿರೋಧ ಕಡ್ತಕ್ಕಂಥ ದೃಷ್ಟಿಯಿಂದ ಇಂಥ ಕುಚೇಷ್ಟೇ ಕೆಲಸನ ಯಾರಾದ್ರೂ ಕೈ ಬಿಡಬೇಕು. ಇದು ಒಳ್ಳೇದಲ್ಲ. ಅರಸೀಕೆರೆ 70-80 ವರ್ಷದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನನಗೆ ಹೋಗಿತ್ತು ಅಂತದ್ದು ಇವತ್ತು ಜಿಲ್ಲೆನಲ್ಲಿ ಪ್ರಥಮ ಸ್ಥಾನಕ್ಕೆ ಬರ್ತಾ ಇದೆ. ಆ ಮಟ್ಟಿಗೆ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇದೆ. ಅದನ್ನು ನಾವು ಎಲ್ಲ ಮೈ ಮೂಡಿಸ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನು ಹೇಳಿ, ಈ ಸ್ಟ್ಯಾಚ್ಯೂಗೆ ಇನ್ನೂ ಏನಾದ್ರೂ ಅಲಂಕಾರ ಭೂಷಣಗಳು ಬೇಕಾದ್ರೆ ಮೇನ್ ರೋಡಲ್ಲಿದೆ, ಮಾಡಿಕೊಡೋಣ. ಅದಕ್ಕೆ ಬಗ್ಗೆ ಯಾರು ಚಿಂತೆ ಮಾಡಬೇಡಿ, ಅದನ್ನು ಮಾಡಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.